ಎಲ್ಲ ಸ್ಪೆಷಾಲಿಟಿ ಚಿಕಿತ್ಸೆಗಳು ಇಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ಏನಂದರೆ ಹೆಂಗೆ ವಿಭಿನ್ನ ಅಂತಂದರೆ ಅದಕ್ಕೆ ಆದಂತಹ ಒಂದು ಸ್ಥಳ ಇದೆ, ಇಲ್ಲಿ ICU ಇದೆ, ಎಮರ್ಜೆನ್ಸಿ ಕೇರ್ ತುಂಬ ಚೆನ್ನಾಗಿ ಇಂಟೆನ್ಸಿವ್ ಆಗಿ ಮಾಡಿದ್ದಾರೆ. ಇಲ್ಲಿ ಡೆಡಿಕೇಟೆಡ್ ಡಾಕ್ಟರ್ಸ್ ಇದ್ದಾರೆ. ಸೊ ಅದಕ್ಕೆ ಆದಂತಹ ಎಕ್ಸ್ಪರ್ಟ್ಸು ಅವ್ರನ್ನೆಲ್ಲ ಕರೆಸಿದ್ದೀವಿ, ನಾವು ಮಾಡ್ತಿದ್ದೀವಿ. ಸೊ ಅವ್ರಿಗಿಂತ ಡಿಫ್ರೆಂಟಾಗಿ ನಾವು ಟ್ರೈ ಮಾಡ್ತಿದ್ದೀವಿ. ಒಂದೇ ಗ್ರೂಪಲ್ಲಿ ಡಿಫ್ರೆಂಟ್ ಸ್ಪೆಷಾಲಿಟೀಸು ಮರ್ಜಾಗಿ ಈ ಹಾಸ್ಪಿಟಲ್ನ ಮಾಡಿರೋದು. ನಾವಿಲ್ಲಿ ಚೆನ್ನಾಗಿ ಸರ್ವಿಸ್ ಕೊಡಬೇಕು, ಎಲ್ಲ ಬಡವರು ಏನು ವ್ಯತ್ಯಾಸ ಇಲ್ದಿರ ಎಲ್ಲರಿಗೂ ಒಂದೇ ಸರ್ವಿಸ್ ಕೊಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಸಿದ್ಧಿಂಗ್ ಆಸ್ಪತ್ರೆ ಅಂತ ಹಳೆ ಮಂಜುನಾಥ ಆಸ್ಪತ್ರೆನ ನಾವು ರಿನೋವೇಟ್ ಮಾಡಿ ನವೀಕರಣ ಮಾಡಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಡಾಕ್ಟರ್ ಸಾವಿತ್ರಮ್ಮ ಅವರು ಅವರ ಆಶಯ ಮತ್ತು ಅವರ ಆಶೀರ್ವಾದ ಎಲ್ಲಾನು ನಮ್ಮ ಮೇಲೆ ಇದ್ದು ನಾವು ಈ ಆಸ್ಪತ್ರೆನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಸೊ ಈ ಆಸ್ಪತ್ರೆಯಲ್ಲಿ ಏನಂತ ಹೇಳಿದ್ರೆ ಒಂದೇ ಚಾವಡಿ ಕೆಳಗಡೆ ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ, ಅದಾದಮೇಲೆ ಎಮರ್ಜೆನ್ಸಿ ಸರ್ವಿಸಸ್ ಆಗಿರ್ಬೋದು, ಫಾರ್ಮಸಿ ಸರ್ವಿಸಸ್ ಆಗಿರ್ಬೋದು, ಅದಾದಮೇಲೆ ಆಂಬ್ಯುಲೆನ್ಸ್ ಸರ್ವಿಸಸ್ ಆಗಿರ್ಬೋದು, ನಾವು ರೆಫರಲ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಎಲ್ಲ ಕೂಡ ಇನ್ಕೋಪರೇಟ್ ಮಾಡಿಕೊಂಡು ಒಂದು ಕಾರ್ಪೊರೇಟ್ ಹೇಗೆ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇದೆಯೋ, ಈಗ ಮಣಿಪಾಲ್ ಆಗಿರ್ಬೋದು, ನಾವು ಮೊದಲು ಅಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಆ ಥರ ಒಂದು ಸ್ಟ್ಯಾಂಡರ್ಡ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತರಬೇಕು, ಒಂದು ಹಾಸ್ಪಿಟಲ್ ಮಾಡಬೇಕು ಅಂತೇಳಿ ಒಂದು ಆಶಯದಿಂದ ಮತ್ತು ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಕೈಗೆಟ್ಟುವ ಒಂದು ಅವ್ರಿಗೆ ಸರ್ವಿಸಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಶಯ ಇಟ್ಕೊಂಡು ನಾವು ಸಿದ್ಧಿನ್ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡಿದ್ದೀವಿ.